ಹಾರ್ಟ್ ಲ್ಯಾಂಪ್ ಅನ್ನೋ ಒಂದು ಕೃತಿ ಇದೇ ಮುಸ್ಲಿಂ ಸಮುದಾಯದ ಹಿರಿಯ ಹೆಣ್ಣು ಮಗಳು ಬಾನು ಮುಷ್ತಾಕ್ ಅನ್ನೋರ ಮೂಲಕ ಇಂಟರ್ನ್ಯಾಷನಲ್ ಪ್ರೆಸ್ಟೀಜಿಯಸ್ ಬೂಕರ್ ಅವಾರ್ಡ್ ಅನ್ನ ತಂದುಕೊಡುತ್ತೆ ಕನ್ನಡ ಭಾಷೆಗೆ ಮೊಟ್ಟ ಮೊದಲ ಬಾರಿಗೆ. 50,000 ಯೂರೋ ಪ್ರೈಸ್ ಅಂದ್ರೆ ಸುಮಾರು 60 ಲಕ್ಷ ರೂಪಾಯಿ ಅಂತ ಇದರ ವರ್ತ್ ಈ ಅವಾರ್ಡ್. ಆದ್ರೆ ಇದು ನಮಗೆ ಹಣಕ್ಕೂ ಮೀರಿರುವಂತಹ ದೊಡ್ಡ ಹಿರಿಮೆ. ಯಾಕೆ ಅಂತಂದ್ರೆ ಕನ್ನಡಕ್ಕೆ, ಅದು ಕೂಡ ಶಾರ್ಟ್ ಸ್ಟೋರೀಸ್ಗೆ ಮೊಟ್ಟ ಮೊದಲ ಬಾರಿಗೆ ಈ ಪ್ರೆಸ್ಟೀಜಿಯಸ್ ಬೂಕರ್ ಅವಾರ್ಡ್ ಸಿಕ್ಕಿರೋದು. ಇದರ ಮೂಲಕ ಕನ್ನಡ ಭಾಷೆ ಪ್ರಪಂಚದ ಮೂಲೆ ಮೂಲೆಯನ್ನ ರೀಚ್ ಆಯ್ತು. ಇದರ ಜೊತೆಗೆ ಯಾರ್ಯಾರಲ್ಲ ಭಾಷಾ ಅಭಿಮಾನ ಅಲ್ಲ, ಅಂಧತೆಯನ್ನ ಹೊಂದಿರ್ತಾರೆ, ನಾನು ಬೇರೆ ಭಾಷೆ ಕಲಿಯೋದಿಲ್ಲ, ಬೇರೆಯವ್ರ ಹತ್ರ ಬೇರೆ ಭಾಷೆಲಿ ಮಾತಾಡೋದಿಲ್ಲ ಅಂತ ಹೇಳ್ತಿರ್ತೀರಾ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ದೀಪಾ ಬಶ್ತಿ ಅನ್ನೋರು ಬಾನು ಮುಷ್ತಾಕ್ ಅವರ ಈ ಕೃತಿಯನ್ನ, ಶಾರ್ಟ್ ಸ್ಟೋರೀಸ್ ಅನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿದ್ರಿಂದಾನೇ ಇದಕ್ಕೆ ಬೂಕರ್ ಪ್ರಶಸ್ತಿ ಸಿಕ್ತು.